ಹೆಲೋ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪನ್ನೀರ್ ಕರಿ ಅಂದರೆ ಪನ್ನೀರ್ ಕರಿ ನಾರ್ಮಲ್ ಅಲ್ಲ. ಸೊ 10-15 ಮಿನಿಟ್ಸ್ ಟೈಮ್ ಆಫೀಸಿಂದ ಬಂದಿದ ತಕ್ಷಣ ಇಲ್ಲ ಆಫೀಸ್ಗೆ ಹೋಗೋ ಅರ್ಜೆಂಟಲ್ಲಿ ಇದ್ದರೆ ಮಾಡ್ಕೊಳೋಂಥ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ, ಕ್ವಿಕ್ ರೆಸಿಪಿ. ಸೊ ನಾನು ಫಸ್ಟು ಪ್ಯಾನ್ ತೊಗೊಂಡೆ, ಅದ್ರ ಮೇಲೆ ತುಪ್ಪ ಅಪ್ಲೈ ಮಾಡಿಕೊಂಡು ಪನ್ನೀರನ್ನ ಆಫ್ ತೊಗೊಂಡೆ. ಅಂದರೆ 250 ಗ್ರಾಮ್ಸ್ ಪನ್ನೀರಲ್ಲಿ ಅರ್ಧ ತೊಗೊಂಡು ನೀಟಾಗಿ ಎಲ್ಲ ಸೈಡ್ ಕೂಡ ರೋಸ್ಟ್ ಮಾಡಿಕೊಂಡೆ. ಅದಾದಮೇಲೆ ಪನ್ನೀರನ್ನ ಕಟ್ ಮಾಡಿಕೊಂಡೆ ಸಣ್ಣಕ್ಕೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಸೈಜ್ ಬೇಕೋ ಕಟ್ ಮಾಡ್ಕೊಳ್ಳಿ. ಸೊ ಇನ್ಸ್ಟೆಂಟಾಗಿ ಮಾಡೋದು, ಸ್ವಲ್ಪ ಕ್ವಾಂಟಿಟಿ ಮಾಡೋದು ಅಂತ ಚಿಕ್ಕ ಬಾಣಲಿ ತೊಗೊಂಡು, ಅದಕ್ಕೆ ನಾನು ಡಯಟಲ್ಲಿದ್ದೀನಿ. ಸೊ ಚೂರು ತುಪ್ಪ ಹಾಕ್ಕೊಂಡು ಸಣ್ಣಕ್ಕೆ ಹಚ್ಚಿರೋ ಆನಿಯನ್ನು ಹಾಕ್ಕೊಂಡು ಆ ಕಡೆ ಮಗ್ಗಿಸ್ಕೊಳಕ್ಕಿಟ್ಟೆ. ಸೊ ಈ ಕಡೆ ಇನ್ನೊಂದು ಕಡೆ ಪನ್ನೀರ್ ನಾನು ಆಗಲೇ ರೋಸ್ಟ್ ಮಾಡಿದ್ನಲ್ಲ, ಅದನ್ನು ನೀಟಾಗಿ ಸಣ್ಣಕ್ಕೆ ಹಚ್ಕೊಂಡು ಅದನ್ನು ನಾರ್ಮಲ್ ವಾಟರ್, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ವಾಟರಲ್ಲಿ ಹಾಕಿಟ್ಟೆ. ಯಾಕಂದರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಮತ್ತು ಪನ್ನೀರು ಉಪ್ಪನ್ನ ಎಳ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈ ಕಡೆ ಆನಿಯನ್ ಮಗ್ಗಿಸ್ಕೊಳಕ್ಕೆ ಇಟ್ಕೊಂಡಿದ್ದೆ. ಆಮೇಲೆ ಟೊಮೆಟೊ ಏನಿಲ್ಲ, ಒಂದು ಟೊಮೆಟೊ ಸುಮ್ಮನೆ ಗ್ರೈಂಡ್ ಮಾಡ್ಕೊಂಡಿದ್ದೆ, ಆ ಪ್ಯೂರಿನ ಹಾಕ್ಕೊಂಡೆ. ಆಮೇಲೆ ಚಿಲ್ಲಿ ಪೌಡರ್, ಚಿಕನ್ ಮಸಾಲ ಹಾಕ್ಕೊಂಡೆ, ಮತ್ತು ಚೂರು ಅರಿಶಿನ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಆಮೇಲೆ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಈ ಕಡೆ ಗ್ರೇವಿ ರೆಡಿ ಆಗೋ ಅಷ್ಟೊತ್ತಿಗೆ ಪನ್ನೀರನ್ನ ನಾನು ನೀರಲ್ಲಿ ಸೋಕ್ ಮಾಡಿಕೊಳ್ಳಲ್ಲ, ಅದನ್ನು ಸ್ವಲ್ಪ ಹೊತ್ತಿದ್ರೆ ಸಾಕು. ನಿಮಗೆ ಅದು ಉಪ್ಪೆಲ್ಲ ಎಳ್ಕೊಳೋಷ್ಟು ಟೇಸ್ಟ್ ನಿಜ ಚೆನ್ನಾಗಿರುತ್ತೆ. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಫಸ್ಟ್ ಟೈಮ್ ನಾನು ನೀರಲ್ಲಿ ಈ ಥರ ಪನ್ನೀರ್ ಹಾಕಿ ಅದನ್ನು ಅದಾದಮೇಲೆ ಗ್ರೇವಿಗೆ ಹಾಕಿರೋದು ಈ ಥರ. ಬಟ್ ನಂಗೆ ಇಷ್ಟ ಆಯಿತು, ಹೇಗೆ ಬರುತ್ತೋ ಅಂತ ಬೈದಲ್ಲೇ ಮಾಡಿದೆ, ಬಟ್ ಚೆನ್ನಾಗಿ ಬಂದಿತ್ತು, ಉಪ್ಪೆಲ್ಲ ನೀಟಾಗಿ ಎಳ್ಕೊಂಡಿತ್ತು. ಆಮೇಲೆ ಈ ಕಡೆ ಗ್ರೇವಿಗೆ ಆ ಪನ್ನೀರ್ ಎಲ್ಲ ಹಾಕಿ ನೀಟಾಗಿ ಕುಕ್ ಮಾಡಿಕೊಂಡೆ. ಗ್ರೀನ್ ಚಿಲ್ಲಿ ಬೇಕಂದರೆ ಹಾಕ್ಕೋಬೋದು, ನಾನಿಲ್ಲಿ ಬರೀ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ. ಖಾರವಾಗಿ ಸಕ್ಕತ್ತಾಗಿತ್ತು. ಇದ್ರ ಮೇಲೆ ಲೆಮನ್ ಸ್ಕ್ವೀಸ್ ಮಾಡಿಕೊಂಡು ತಿಂತಾರ ಸಕ್ಕತ್ತಾಗಿರುತ್ತೆ. ನಾನು ಈ ಪನ್ನೀರ್ ಗ್ರೇವಿಗೆ ರಾಗಿ ರೊಟ್ಟಿ, ಅದು ರಾಗಿ ಎಲ್ಲ ಥರ ಕಾಳುಗಳು ಎಲ್ಲ ಮಿಕ್ಸ್ ಮಾಡಿರೋದು ನಮ್ಮಮ್ಮ ರುಬ್ಬಿಟ್ಟು ಮಾಡಿಕೊಟ್ಟಿದ್ರು, ಸಕ್ಕತ್ತಾಗಿತ್ತು. ಈ ರೊಟ್ಟಿ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ಹಾಕಿ ನಾನು ತೋರಿಸ್ಕೊಡ್ತೀನಿ. ಯಾಕಂದರೆ ಇದು ಬರೀ ರಾಗಿ ಹಿಟ್ಟಲ್ಲ, ಇದ್ರ ಜೊತೆಗೆ ಬೇರೆ ಪಲ್ಸಸ್ ಎಲ್ಲ ಕಾಳುಗಳು ಮಿಕ್ಸ್ ಆಗಿದೆ, ಆನಿಯನ್ ಹಾಕಿ ಮಾಡಿರೋ. ಥ್ಯಾಂಕ್ ಯು.